ಆತ್ಮೇಲೆ 2024-25 ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ನಾವೀಗ ಆರಂಭದಲ್ಲಿ STSನ ಒಂದು ಚಟುವಟಿಕೆಗಳಲ್ಲಿ ಏನು ಮಾಡ್ತಾ ಇದ್ದೇವೆ, ವಿದ್ಯಾರ್ಥಿಗಳ ಒಂದು ಎಜಿ ಕ್ಲಾಸ್ ಆಗಿದ್ದರೆ ಅಂದರೆ LPS ಆಗಿದ್ದರೆ 5th ಕ್ಲಾಸ್ ಸ್ಟೂಡೆಂಟ್ಸ್ಗೆ, ಆಮೇಲೆ FPS ಆಗಿದ್ದರೆ 7 ಅಥವಾ 8ನೇ ತರಗತಿ ಎಜಿ ಕ್ಲಾಸ್ನ ಸ್ಟೂಡೆಂಟ್ಸ್ಗಳಿಗೆ, ಅಥವಾ HS ಹೈಸ್ಕೂಲ್ ಆಗಿದ್ದರೆ 10th ಪಾಸ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಒಂದು TCಯನ್ನು ನಾವು STSನಲ್ಲಿ ಇಶ್ಯೂ ಮಾಡ್ತಾ ಇರ್ತೇವೆ. ಮತ್ತು TC ಇಶ್ಯೂ ಮಾಡಿ ಪ್ರಿಂಟ್ ತೆಗೆದು ನಾವು TCಯನ್ನು ಕೊಡಬೇಕಾದ್ರೆ ಸ್ಟೂಡೆಂಟ್ಸ್ಗಳ ಒಂದು TCಗಳ ಮೇಲೆ ನಾವು ಮ್ಯಾನ್ಯಲ್ ಆಗಿ ವಿದ್ಯಾರ್ಥಿಗಳ ಒಂದು MHRD++ನ ಪರ್ಮನೆಂಟ್ ಎಜುಕೇಷನ್ ನಂಬರ್ ಪೇನ್ ನಂಬರ್ ಬರ್ಕೊಡ್ತಕ್ಕಂಥದ್ದು ಈ ಸಲ ಕಂಪಲ್ಸರಿ ಆಗಿದೆ. ಯಾಕೆ ಈ ಪೇನ್ ನಂಬರ್ ಬರೀಬೇಕು ಅಂತ ಕೇಳಿದರೆ, ಈ ಒಂದು STSನಲ್ಲಿ ಔಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಆತ ಯಾವ ಶಾಲೆಗೆ ದಾಖಲಾಗ್ತಾನೋ ಆ ಒಂದು ಶಾಲೆಯವರು ಆತನನ್ನು ತಮ್ಮ ಒಂದು STSನಲ್ಲಿ ಅಡ್ಮಿಷನ್ ಥ್ರೂ TC ಮಾಡ್ಕೊಂಡ್ಬಿಡ್ತಾರೆ. ಅದು ಯಾವುದ್ರ ಮೂಲಕ, ಆತನ ಒಂದು ಸ್ಟೂಡೆಂಟ್ ID ಅಂದರೆ STS ನಂಬರ್ ಮೂಲಕ ಆತನನ್ನು ತಮ್ಮ ಶಾಲೆಗೆ ಅಡ್ಮಿಷನ್ ಥ್ರೂ TC ಅಂತ ಮಾಡಿಕೊಳ್ಳುತ್ತಾರೆ. ಅದರ ಜೊತೆಗೆ ಏನು ಮಾಡಬೇಕಾಗ್ತದೆ, ಅವರು ತಮ್ಮ ಶಾಲೆ MHRD++ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ತಮ್ಮ ಶಾಲೆಗೆ TC ಮೂಲಕ ಬಂದಿರತಕ್ಕಂಥ ವಿದ್ಯಾರ್ಥಿಯನ್ನು ಅವರು ಇಂಪೋರ್ಟ್ ಅಂತ ಕರೀತಾರೆ. MHRD++ಅಲ್ಲಿ ಅಲ್ಲಿ TC ಇನ್ ಮಾಡ್ಕೊಳ್ಳೋದಕ್ಕೆ ಇಂಪೋರ್ಟ್ ಅಂತ ಕರೀತಾರೆ. ಸೊ ಈ ಇಂಪೋರ್ಟ್ ಮಾಡ್ಯೂಲ್ನಲ್ಲಿ ಆ ವಿದ್ಯಾರ್ಥಿಯನ್ನು ಅವರು ತಮ್ಮ ಶಾಲೆಗೆ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ಸ್ಟೇಟ್ ಕೋಡ್ ಅಂದರೆ STS ನಂಬರ್ ಮೂಲಕ ಬರುವುದಿಲ್ಲ. ಅಲ್ಲಿ ಅವರಿಗೆ ಈ ಒಂದು ಪೆನ್ ನಂಬರ್, ಪರ್ಮನೆಂಟ್ ಎಜುಕೇಷನ್ ನಂಬರ್ ಬೇಕಾಗ್ತದೆ. ಸೊ ಆ ಟೈಮಲ್ಲಿ ಈ ಒಂದು ಪೆನ್ ನಂಬರ್ ಬೇಕಾಗ್ತದೆ. ಇನ್ನು ನಮ್ಮ ಶಾಲೆಗೆ TC ತೆಗೆದುಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಕೂಡ ಸೇಮ್ ಪ್ರೊಸೆಸ್ ನಾವು STSನಲ್ಲಿ ಅವರ ಒಂದು ಸ್ಟೂಡೆಂಟ್ ID ಅಂದರೆ ಅವರ STS ನಂಬರ್ ಹಾಕಿ ನಾವು ಅಡ್ಮಿಷನ್ ಥ್ರೂ TC ಆಪ್ಷನ್ಸ್ ಮೂಲಕ ನಮ್ಮ ಶಾಲೆಗೆ STSನಲ್ಲಿ ಅವರನ್ನು ಇನ್ ಮಾಡ್ಕೊಳ್ತೇವೆ. ಮತ್ತು ನಾವು ನಮ್ಮ ಶಾಲೆಯ ಒಂದು MHRD++ನ ಸ್ಟೂಡೆಂಟ್ ಮಾಡ್ನಲ್ಲಿ ನಮ್ಮ ಶಾಲೆಗೆ TC ತೆಗೆದುಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿನ ನಾವು ಇಂಪೋರ್ಟ್ ಮಾಡ್ಕೋಬೇಕಾದ್ರೂ ಕೂಡ ನಮಗೇನು ಬೇಕು, ಆ ವಿದ್ಯಾರ್ಥಿಯ ಪೆನ್ ನಂಬರ್ ನಮಗೆ ಕಂಪಲ್ಸರಿಯಾಗಿ ಬೇಕಾಗ್ತದೆ. ಸೊ ಈ ಒಂದು ಎಲ್ಲ ಕಾರಣಕ್ಕಾಗಿ ನಾವು ವಿದ್ಯಾರ್ಥಿಗಳ ಒಂದು STS TC ಮೇಲೆ ಅವರ ಒಂದು ಪೆನ್ ನಂಬರ್ ಬರ್ಕೊಡ್ತಕ್ಕಂಥದ್ದು ಈ ಸಲ ಕಂಪಲ್ಸರಿ ಆಗಿದೆ. ಸಿಗ್ತದೆ ಪೆನ್ ನಂಬರ್ ಲಿಸ್ಟು ಅಂತ ಕೇಳಿದ್ರೆ ನೋಡಿ, ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚರ್ ಟೈಪ್ URLನಲ್ಲಿ UDICE+ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ UDICE+.gov.in ಈ ಒಂದು ಮೊದಲನೇ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ಬೇರೆ ಬೇರೆ ಲಾಗಿನ್ಗಳಿವೆ. ನಾವು ಸ್ಟೂಡೆಂಟ್ ಮಾಡ್ಯೂಲ್ ಈ ಒಂದು ಆಪ್ಷನ್ಸಲ್ಲಿ ಸೆಲೆಕ್ಟ್ ಸ್ಟೇಟ್ ಇದೆ. ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇದರಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ UDICE+ನ ಒಂದು ಸ್ಟೂಡೆಂಟ್ ಮಾಡ್ಯೂಲಿಗೆ ಲಾಗಿನ್ ಆಗಲಿಕ್ಕೆ ಯೂಸರ್ ID, ಎಂಟರ್ ಪಾಸ್ವರ್ಡ್ ಮತ್ತು ಎಂಟರ್ ಕ್ಯಾಪ್ಚಾ ಕೇಳ್ತದೆ. ಯೂಸರ್ ID ಬಂದುಬಿಟ್ಟು ಸಾಮಾನ್ಯವಾಗಿ ನಮ್ಮ ಒಂದು ಶಾಲಾ UDICE ಸಂಖ್ಯೆನೇ ಯೂಸರ್ ID ಆಗಿರ್ತದೆ. ಎಂಟರ್ ಪಾಸ್ವರ್ಡ್ನಲ್ಲಿ ನಾವು ನಮ್ಮ MHRD++ಗೆ ನಾವು ಸೆಟ್ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗ್ತದೆ. ಎಂಟರ್ ಕ್ಯಾಪ್ಚಾ ಇಲ್ಲಿ ಪಕ್ಕದಲ್ಲಿರುವ ಎಂಟರ್ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ಮೇಲೆ ಈ ಲಾಗಿನ್ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆದ ಮೇಲೆ ಇಲ್ಲಿ ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಆರೆಂಜ್ ಕಲರ್ನಲ್ಲಿ ಅಕಾಡೆಮಿಕ್ ಇಯರ್ 2023-24 ಅಂತ ಇದೆ. ಈ ಒಂದು ಏರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಒಂದು ಪಾಪಪ್ ವಿಂಡೋ ತೆರೆದುಕೊಳ್ಳುತ್ತದೆ. ಇದನ್ನು ಕ್ಲೋಸ್ ಮಾಡುವುದಕ್ಕೆ ಕ್ಲೋಸ್ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಎಡಗಡೆ ಇರ್ತಕ್ಕಂಥ ಒಂದು ಮೆನುಗಳಲ್ಲಿ ನಾವು ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ 3 ರೀತಿಯ ಸ್ಟೂಡೆಂಟ್ಸ್ ಲಿಸ್ಟ್ಗಳು ತೋರಿಸ್ತದೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಡ್ರಾಪ್ ಸ್ಟೂಡೆಂಟ್ಸ್, ಇನ್ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ. ನಾವೀಗ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಅಂದರೆ ಈ ಒಂದು ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅಂದರೆ 2023-24ರಲ್ಲಿ ನಮ್ಮ ಶಾಲೆಯಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇದಾಗಿರ್ತದೆ. ಈ ಒಂದು ವಿದ್ಯಾರ್ಥಿಗಳ ಲಿಸ್ಟ್ನಲ್ಲಿ ನಾವು ನೋಡ್ಬೋದಾಗಿದೆ. ಅವರ ಒಂದು ಸೀರಿಯಲ್ ನಂಬರ್ ಇದೆ, ಬೇಸಿಕ್ ಡೀಟೇಲ್ಸ್ ಇದೆ ಮತ್ತು ಸ್ಟೂಡೆಂಟ್ ಪೆನ್ ನಂಬರ್ ಅಂತ 2ನೇ ಕಾಲಮ್ನಲ್ಲಿದೆ. ಜೊತೆಗೆ ಅವರೊಂದು ಕ್ಲಾಸ್, ಪೇರೆಂಟ್ ಡೀಟೇಲ್ಸ್, ಅಡಿಷನಲ್ ಡೀಟೇಲ್ಸ್, CWSN ಡೀಟೇಲ್ಸ್, ಎಂಟ್ರಿ ಸ್ಟೇಟಸನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ಲಿಸ್ಟನ್ನು ನಾವು PDF ರೂಪದಲ್ಲಿ ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕಂತ ಕೇಳಿದರೆ, ಇಲ್ಲಿ ಬಲಗಡೆ ಕಾಣ್ತಕ್ಕಂಥ 3 ಟಾಪ್ನಲ್ಲಿ ಕಾಣ್ತಕ್ಕಂಥ 3 ಡಾಟ್ಗಳ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇದರಲ್ಲಿ ಶೇರ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶೇರ್ ಮಾಡಲಿಕ್ಕೆ ಬೇರೆ ಬೇರೆ ಒಂದು ಶೇರ್ ಆಪ್ಷನ್ಸ್ಗಳು ಕಾಣಿಸ್ತದೆ. ನಾವಿಲ್ಲಿ ಪ್ರಿಂಟ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ವಿದ್ಯಾರ್ಥಿಗಳ ಲಿಸ್ಟು PDF ರೂಪದಲ್ಲಿ ಸೇವ್ ಮಾಡಲಿಕ್ಕೆ ಇಲ್ಲಿ PDF ಈ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ಸೇವ್ ಆಗಿರತಕ್ಕಂಥ PDF-ಅನ್ನು ನಾವು ನೋಡಿ, ಇಲ್ಲಿ ಈ ಒಂದು ಲಿಸ್ಟ್ ಡೌನ್ಲೋಡ್ ಆಗಿ ಫೈಲ್ಸ್ನಲ್ಲಿ ಬಂದಿರ್ತದೆ. ಈ ಫೈಲ್ಸ್ಗಳಲ್ಲಿ ನಾವು ಓಪನ್ ಮಾಡಿಕೊಂಡಾಗ ನೋಡಿ, ಈ ಲಿಸ್ಟ್ನಲ್ಲಿ ನಮಗೆ ಬೇಕಾದ ವಿದ್ಯಾರ್ಥಿಯನ್ನು ಸರ್ಚ್ ಮಾಡಬೇಕಾದ್ರೆ ಇಲ್ಲಿ ಸರ್ಚ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿಯ ಒಂದು ಹೆಸರಿನ ಸ್ಪೆಲ್ಲಿಂಗನ್ನು ಟೈಪ್ ಮಾಡ್ತಾ ಇದ್ದಂತೆಯೇ ವಿದ್ಯಾರ್ಥಿಯ ಹೆಸರು
ತೋರಿಸುತ್ತದೆ. ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು 24-25 ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ TC ಒಂದು ಮೇಲೆ ಅವರ ಪೆನ್ ನಂಬರ್ ಬರೆದುಕೊಳ್ಳಲು ಈ ಪೆನ್ ನಂಬರ್ ಲಿಸ್ಟ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ, ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.